ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡಿ. ತನಿಖಾ ವರದಿಯನ್ನ ಸದನದ ಮುಂದೆ ಮಂಡಿಸ್ತೀವಿ ಅಂತ ಸ್ಪೀಕರ್ ಹೇಳಿದ್ದಾರೆ. ತನಿಖೆಯಾಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವೆ ಪ್ರತಾಪ್ ಸಿಂಹ ಪಾಸ್ ವಿತರಣೆ ಬಗ್ಗೆ ಮಾತನಾಡಲು ಶೋಭಾ ಕರಂದ್ಲಾಜೆ ಅವರು ನಿರಾಕರಿಸಿದ್ದಾರೆ. ಸಮಗ್ರವಾದಂತ ತನಿಖೆಯನ್ನ ಮಾಡಬೇಕು ಅನ್ನುವಂಥದ್ದು ಸರ್ಕಾರ ತೀರ್ಮಾನ ಮಾಡಿದೆ. ಮಾನ್ಯ ಸ್ಪೀಕರ್ ಅವರು ಕೂಡ ನಿನ್ನೆ ಒಂದು ಘಟನೆಯ ಬಗ್ಗೆ, ಭದ್ರತಾ ಲೋಪದ ಬಗ್ಗೆ, ಆ ಹುಡುಗರು ಹೇಗೆ ಬಂದರು ಅನ್ನೋದರ ಬಗ್ಗೆ ಸಮಗ್ರವಾದಂತ ತನಿಖೆಯನ್ನು ಮಾಡ್ತೀವಿ, ಆ ತನಿಖೆಯ ವರದಿಯನ್ನ ಸದನದ ಮುಂದೆ ಮಂಡಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಮ್ಮ ಆಗ್ರಹ ಒಂದೇ ಇರುವಂಥದ್ದು, ಸಮಗ್ರ ತನಿಖೆ ಆಗಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಇದರ ಬಗ್ಗೆ ಸಮಗ್ರವಾದಂತ ತನಿಖೆಯನ್ನ ಮಾಡಬೇಕು ಅನ್ನುವಂಥದ್ದು ಸರ್ಕಾರ ತೀರ್ಮಾನ ಮಾಡಿದೆ. ಮಾನ್ಯ ಸ್ಪೀಕರ್ ಅವರು ಕೂಡ ನಿನ್ನೆ ಒಂದು ಘಟನೆಯ ಬಗ್ಗೆ, ಭದ್ರತಾ ಲೋಪದ ಬಗ್ಗೆ, ಆ ಹುಡುಗರು ಹೇಗೆ ಬಂದರು ಅನ್ನೋದರ ಬಗ್ಗೆ ಸಮಗ್ರವಾದಂತ ತನಿಖೆಯನ್ನು ಮಾಡ್ತೀವಿ, ಆ ತನಿಖೆಯ ವರದಿಯನ್ನ ಸದನದ ಮುಂದೆ ಮಂಡಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಮ್ಮ ಆಗ್ರಹ ಒಂದೇ ಇರುವಂಥದ್ದು, ಸಮಗ್ರ ತನಿಖೆ ಆಗಬೇಕು